ಇದು ಒಂದು ಕಿರುನಾಟಕವಾಗಿದೆ. ಏನಂದ್ರೆ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಬಡ ಕುಟುಂಬ ಇರ್ತದೆ. ಆ ಕುಟುಂಬದಲ್ಲಿ ತಾಯಿ, ಮಗ, ಮಗಳು ಮತ್ತೆ ಅಪ್ಪ ಇಷ್ಟು ಜನ ಇರ್ತಾರೆ. ತಂದೆ ಹುಡುಗನಾಗಿರ್ತಾನ. ಈ ಸನ್ನಿವೇಶದಲ್ಲಿ ಏನಾಗುತ್ತದೆ ಬರ್ತಾರೆ ನೋಡಿ. ಮಗಳಿನ ಉನ್ನತ ಅಭ್ಯಾಸಕ್ಕಾಗಿ ಬೆಂಗಳೂರಿಗೆ ಕಳಿಸುವ ಒಂದು ಸನ್ನಿವೇಶ ಇದೆ. ಮಗಳು ಪ್ರಥಮ ವರ್ಷ ಉನ್ನತ ಶ್ರೇಣಿಯಲ್ಲಿ ಪಾಸ್ ಆಗ್ತಾಳೆ. ಹಾಗಾಗಿ ಈ ಎಲ್ಲ ಆಕರ್ಷಣೆ ಸ್ನೇಹಿತರ ಒಂದು ಆಕರ್ಷಣೆ ಒಳಪಟ್ಟು ಮುಂದೆ ದ್ವಿತೀಯ PUC ಅಂದ್ರೆ 2ನೇ ವರ್ಷದಲ್ಲಿ ಆಕೆಯ ಸ್ಥಿತಿ ಯಾವ ರೀತಿ ಆಗುತ್ತದೆ ಎಂದು ಇಲ್ಲಿ ನೋಡಬಹುದು. ಇಷ್ಟು ಎಲ್ಲ ದುಶ್ಚಟಗಳಿಗೆ ವಿದ್ಯಾರ್ಥಿ ಏನಾಗ್ತಾರೆ ಅಂದ್ರೆ ದಾಸಿ ಆಗ್ತದೆ. ಆ ವಿದ್ಯಾರ್ಥಿ ಯಾವ ರೀತಿ ಆಗ್ತದೆ ಅಂದ್ರೆ ಒಬ್ಬ ಶಾಲೆಯ ಹೆಡ್ ಮಾಸ್ಟರ್ಗೂ ಬೇಜಾರಾಗ್ತದೆ. ಯಾಕಂದ್ರೆ ಪೇರೆಂಟ್ಸ್ ಮೀಟಿಂಗ್ ಏನಾಗ್ತದೆ ಈ ಒಂದು ಸನ್ನಿವೇಶ ಇದೆ ನೋಡಿ. ಹೀಗೆ ದುರ್ನಡತೆಯನ್ನು ಕಂಡ ಶಾಲೆಯ ಮುಖ್ಯಸ್ಥರು ಪಾಲಕರ ಸಭೆಯನ್ನು ಕರೆಯುತ್ತಾರೆ. ಆಗಿನ ಸನ್ನಿವೇಶ
ತಂದೆ ತಾಯಿಗಳು ಬಂದಿರ್ತಾರೆ. ಕುಡಿತ ಹೆಚ್ಚಾದಂತೆ ಮಾನಸಿಕ ಅಸ್ವಸ್ಥರಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವ ಸ್ಥಿತಿಗೆ ಬರುತ್ತಾರೆ. ಆಗ ಪಾಲಕರು ಬರ್ತಾರೆ ಮತ್ತು ವೈದ್ಯರು ಬಂದು ಚಿಕಿತ್ಸೆ ನೀಡ್ತಾರೆ. ಆತ್ಮಹತ್ಯೆ ಮಾಡಿಕೊಂಡು ತನ್ನ ಜೀವನ ಕಳೆದುಕೊಳ್ಳುವ ಒಂದು ಸ್ಥಿತಿ ಇಲ್ಲಿ ಉಂಟಾಗುತ್ತದೆ. ಕೆಲವು ದಿನಗಳ ನಂತರ ತಂಗಿ ಸಾವನ್ನಪ್ಪಾಳ. ಅಣ್ಣನು ಇದೇ ದಾರಿಗೆ ಹಿಡಿದುಕೊಂಡು ಹಲವಾರು ದುಚಕ್ರ ಕುಡಿಯೋದು ಅಷ್ಟೇ ಅಲ್ಲ, ಮೊಬೈಲ್ನಲ್ಲಿ ಬೆಟ್ಟಿಂಗು, ಇಸ್ಪೈಟು ಈ ತರ ಹಲವಾರು ಚಟುವಟಿಕೆಗಳನ್ನು ಮಾಡಿಕೊಂಡು ಅವನು ಭೀತಿ ಪಾಲಾಗುವ ಪರಿಸ್ಥಿತಿ ಉಂಟಾಗುತ್ತೆ. ಆದರೆ ಅದು ಯಾವ ರೀತಿಯಾದ ಪರಿವರ್ತನೆಯನ್ನು ಮಾಡುತ್ತಾರೆ ಎಂದು ಈ ಸನ್ನಿವೇಶ ನೀವು ನೋಡಬಹುದು. ಗೆಳೆಯರ ಸಹವಾಸದಿಂದ ಹಲವಾರು ಅನೈತಿಕ ಚಟುವಟಿಕೆ ಅಂದ್ರೆ ಇಸ್ಪೆಕ್ಟ್ ಆಡೋದು ಈ ತರ ಹಲವಾರು ಚಟುವಟಿಕೆಗಳನ್ನು ಮಾಡಿ ಹಣವನ್ನು ಕಳೆದುಕೊಳ್ಳುತ್ತಾರೆ. ಕುಟುಂಬನೂ ನಷ್ಟಕ್ಕೆ ಬರ್ತದೆ. ಅದೇ ರೀತಿ ತಾನು ಆರ್ಥಿಕ ಸಂಕಷ್ಟವನ್ನು ಮಾನಸಿಕವಾಗಿ ಕುಗ್ಗಿ ಹೋಗ್ತಾನೆ. ಮಾನಸಿಕವಾಗಿ ಕುಗ್ಗಿ ಹೋಗ್ತಾನೆ ಅಂದ್ರೆ ಮೊಬೈಲ್ನಿಂದ ಎಷ್ಟೋ ಮನಸ್ಥಿತಿಗಳು ಹಾಳಾಗ್ತದೆ. ಇದೇ ರೀತಿ ಆ ಮಗನು ಅದೇ ರೀತಿ ಆಗ್ತಾನೆ. ಅದರಿಂದ ಮುಂದೆ ಏನಾಗ್ತದೆ ನೋಡೋಣ. ಈ ಎಲ್ಲ ಮನಸ್ಸು ಹಾಳಾಗಿ ಹಲವಾರು ತನ್ನಲ್ಲಿ ಹಲವಾರು ಮೊಬೈಲಿಂದ ಎಷ್ಟೋ ಈ ತರ ಮನಸ್ಥಿತಿಗಳು ಆಗ್ತವೆ. ಆ ಮನಸ್ಥಿತಿಗಳ ಬದಲಾವಣೆ ಮಾಡಲು ಅಂದ್ರೆ ಚಟಗಳನ್ನು ಬಿಡಿಸೋದು. ಬರೀ ಮೊಬೈಲ್
ಬಿಡಿಸೋದು ಒಂದಾಯ್ತು. ಚಟಗಳನ್ನು ಬಿಡ್ಸಕ ನಮ್ಮ ಇಲ್ಕಲ್ ಮಹಾಂತ ಸ್ವಾಮೀಜಿಗಳು ಒಂದು ಕ್ರಾಂತಿಕಾರಿಕ ಕೆಲಸ ಮಾಡಿದ್ರು ಅಂತ ಹೇಳ್ಬೋದು. ಆ ಕ್ರಾಂತಿಕಾರಿಕ ಕೆಲಸದಲ್ಲಿ ಈ ಒಂದು ಭಾಗವನ್ನು ನಾವು ಬಿಡಿಸ್ತೀವಿ. ಈ ಜೋಳಿಗೆನೇ ಪರಿಹಾರ. ಯಾಕಂದ್ರೆ ಹಲವಾರು ದುಶ್ಚಟಗಳು, ಮೊಬೈಲ್ ಒಂದು ಚಟ. ಯಾಕಂದ್ರೆ ಮೊಬೈಲ್ ಸಣ್ಣ ವಿದ್ಯಾರ್ಥಿಗಳು, ಸಣ್ಣವರಿಂದ ಹಿಡಿದು ವಯಸ್ಸಿನವರೆಗೂ ಹಲವಾರು ಮೊಬೈಲ್ಗಳಿಂದ ವಿಮುಖರಾಗಿ ಮೊಬೈಲ್ಗೆ ಅಡಿಕ್ಟ್ ಆಗಿ ಏನಾಗ್ತಿದ್ರೆ ಈ ತರ ಒಂದು ಮನಸ್ಥಿತಿಗಳು ಉಂಟಾಗ್ತದೋ ಅದನ್ನು ಬದಲಾವಣೆ ಮಾಡೋದು ಯಾವುದು ಒಂದು ಕಾರಣ ಆಗ್ತದೆ ಅಂದ್ರೆ ಮಹಾಂತ ಜೋಳಿಗೆಯನ್ನು ಒಂದು ಕ್ರಾಂತಿಕಾರಿಕ ಕೆಲಸ ಮಾಡಿದೆ ಅಂತ ಹೇಳಲು ಈ ನಾಟಕ ಒಂದು ಸಂದೇಶ ನೀಡುತ್ತದೆ. ಧನ್ಯವಾದಗಳು. Thank you for wonderful performance of the drama. Thank you, everyone.